ನಾನು ಹುಟ್ಟಿದ್ದು ಮುಂಬೈಯಲ್ಲಿ, ಓದಿದ್ದಲ್ಲೇ. ಆ್ಯಂಡ್ ನಾನು ಕರ್ನಾಟಕಕ್ಕೆ ಬಂದು ಏನೋ ನಂದು ಮತ್ತೆ ಈ ಒಂದು ರಾಜ್ಯದ ಕನೆಕ್ಷನ್ ಆಗುತ್ತಂತ ಅನಿಸೇ ಇರಲಿಲ್ಲ ನನಗೆ. ಐ ಡಿಡ್ ನಾಟ್ ಸ್ಪೀಕ್ ಒನ್ ವರ್ಡ್ ಆಫ್ ಕನ್ನಡ ಅಂಟಿಲ್ ದ ಏಜ್ ಆಫ್ 20. ಒಂದು ವರ್ಡ್ ಇಲ್ಲ. ಸೊ ನನಗೂ ಕನ್ನಡಕ್ಕೂ ಕನೆಕ್ಷನ್ ಇದ್ದಿದ್ದು ಒಂದೇ, ನಮ್ಮ ತಾಯಿ ತಂದೆ ಆರ್ ಫ್ರಮ್ ಸೌತ್ ಕ್ಯಾನರಾ. ಆ್ಯಂಡ್ ಸೌತ್ ಕ್ಯಾನರಾ ಜನರ ವಿಷಯ ನಿಮಗೆ ಗೊತ್ತಿದ್ರೆ ನಮಗೆ ಕನ್ನಡ ಬರುತ್ತೆ, ಆದರೆ ನಾವು ತುಳುನಾಡಿನವರು. ಸೊ ನಮ್ಗೆ ಕನ್ನಡ ಬರುತ್ತೆ. ಆ್ಯಂಡ್ ಬಹಳ ಒಂಥರ ವಿಪರೀತ ಅಹಂಕಾರ ಇದೆ ನಮಗೆ, ನಮ್ಮ ಜನರಿಗೆ. ಅಂದರೆ ನಮ್ಮಷ್ಟು ಕನ್ನಡ ಇನ್ಯಾರು ಮಾತಾಡ್ತಾರೆ, ನಾವು ಹೇಳ್ಕೊಳ್ಳೋದಿಲ್ಲ ಅಷ್ಟೇ. ಬಟ್ ನಮ್ಮಷ್ಟು ಅಂದರೆ ನಾವು ಏನು ಬರಿತೀವಲ್ಲ ಅದು ಫುಲ್ ಪೈಸಾ ವಸೂಲ್ ಮಾಡ್ತೀವಿ ನಮ್ಮ ಮಾತಲ್ಲಿ. ಆಗುವುದು ಇಲ್ಲ, ಬರುವುದು ಎಲ್ಲ ಒಂದು ಒತ್ತಕ್ಷರ ಬಿಡಲ್ಲ ನಾವು. ಅಂದರೆ ಆ ಪ್ರದೇಶದಿಂದ ನಮ್ಮ ತಂದೆ ತಾಯಿಯವರು. ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಮಹಾರಾಷ್ಟ್ರದಲ್ಲೇ. ಸೊ ಕನ್ನಡ ನಾನು ಕನೆಕ್ಷನ್ ಆಗೇ ಇಲ್ಲ. ಬಟ್ ದ ಐರನಿ ಇಸ್, ನಮ್ಮ ತಾಯಿಯವರು ಗೌರ್ಮೆಂಟ್ ಶಾಲೆಯಲ್ಲಿ ಕನ್ನಡ ಪಾಠ ಹೇಳ್ಕೊಡ್ತಾ ಇದ್ರು. ಮಹಾರಾಷ್ಟ್ರದಲ್ಲಿ ಒಂದು ಕನ್ನಡ ಗೌರ್ಮೆಂಟ್ ಶಾಲೆ ಹೇಗೆ ನನ್ಗೆ ಈಗಲೂ ಅರ್ಥ ಆಗಿಲ್ಲ, ಬಟ್ ಇತ್ತು. ಅದರಲ್ಲಿ ನಮ್ಮ ತಾಯಿ ಕನ್ನಡ ಶಿಕ್ಷಿಕೆ. ಆದರೆ ನಮಗೆ ಕನ್ನಡದ್ದು ಏನು ಗಂಧಗಾಳಿ ಇಲ್ಲ. ಯಾಕಂದ್ರೆ ಆಲ್ರೆಡಿ 3 ಲ್ಯಾಂಗ್ವೇಜಸ್ ಇನ್ ಸ್ಕೂಲ್. ಆ್ಯಂಡ್ ಅಕ್ಕಪಕ್ಕದಲ್ಲಿ ಯಾರೂ ಕನ್ನಡ ಮಾತಾಡೋರು ಇಲ್ಲ. ಸೊ ಕನ್ನಡ ನಾವು ಮನೇಲಿ ತುಳು ಮಾತಾಡ್ತೀವಿ. ಸೊ ಕನ್ನಡ ಕಲಿಬೇಕು ಅನ್ನೋ ಅದು ಪ್ರಸಂಗನೇ ಬರಲಿಲ್ಲ. ನಮ್ಮ ತಾಯಿನೂ ಜಾಸ್ತಿ ಫೋರ್ಸ್ ಮಾಡಿಲ್ಲ. ಸಮ್ಮರ್ ಹಾಲಿಡೇಸಲ್ಲಿ ಒಂದು ಚಾರ್ಟ್ ತಂದು ಇಡ್ತಾ ಇದ್ರು, ಈ ಗ ಓದು ನೋಡು ಅಂತ. ನಾನು ಕನ್ನಡ ಟೀಚರ್, ನನ್ನ ಮಕ್ಕಳಿಗೆ ಬರೋಲ್ಲ ಕನ್ನಡ ಅನ್ನೋದು ಅವ್ರಿಗೆಲ್ಲೋ ಗಿಲ್ಟ್ ಇತ್ತು. ಆದರೆ ಫೋರ್ಸ್ ಮಾಡೋಕೆ ಆಗ್ತಿರ್ಲಿಲ್ಲ.